ಬಟ್ ನೆಕ್ಸ್ಟ್ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 8ಕ್ಕೆ 8 ಮಾರ್ಕ್ಸ್ ತಗೊಬೇಕು. 8ಕ್ಕೆ 8 ಮಾರ್ಕ್ಸ್ ತಗೊಳ್ಳೋದು ಈಸಿ. ಹೆಂಗಪ್ಪ ಅಂದ್ರೆ ಫಸ್ಟ್ ನೋಡಿ, ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಂತ ಗೊತ್ತಿರಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ದ ಲೀಸ್ಟ್ ಆಫ್ ನಂಬರ್ ಈಚ್ ಟರ್ಮ್ ಈಸ್ obtained by adding a fixed number to the preceding term. ಅಂದೇನಿಲ್ಲ, ನೆಕ್ಸ್ಟ್ ಟರ್ಮ್ ಬರಬೇಕು ಅಂದ್ರೆ ವಿ ಹ್ಯಾವ್ ಟು ಆಡ್ ದ ಫಿಕ್ಸ್ಡ್ ನಂಬರ್. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಟರ್ಮ್ ಏನ ತಗೋತೀವಿ ನಾವು, ಎ ಅನ್ಕೊಳ್ಳಿ. ಎ ಸೆಕೆಂಡ್ ಟರ್ಮ್ ಏನಾಗುತ್ತೆ ಎ ಪ್ಲಸ್ ಡಿ. ಈ ಡಿ ಅನ್ನೋದೇನು, ವಿ ಆರ್ ಹ್ಯಾಡಿಂಗ್ ದ ಫಿಕ್ಸ್ಡ್ ನಂಬರ್ ಟು ದ ನೆಕ್ಸ್ಟ್ ಟರ್ಮ್. ನೆಕ್ಸ್ಟ್ ಟರ್ಮಿಗೆ ಒಂದು ಫಿಕ್ಸ್ಡ್ ನಂಬರ್ ಆಡ್ ಮಾಡ್ತಿದೀವಿ. ಈಗ ಇದೇನಾಯ್ತು, ಸೆಕೆಂಡ್ ನಂಬರ್, ಸೆಕೆಂಡ್ ಟರ್ಮ್. ಈಗ ಥರ್ಡ್ ಟರ್ಮ್ ಏನಾಗುತ್ತೆ ನೋಡಿ, ಎ ಪ್ಲಸ್ ಡಿ ಅನ್ನೋದು ಸೆಕೆಂಡ್ ಟರ್ಮ್. ಅದಕ್ಕೆ ಇನ್ನೊಂದು ನಂಬರ್ ಫಿಕ್ಸ್ಡ್ ನಂಬರ್ ಆಡ್ ಮಾಡ್ತೀವಿ, ದಟ್ ಈಸ್ ಇಟ್ ಬಿಕಮ್ ಎ ಪ್ಲಸ್ 2d ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಈಗ ಅಕಸ್ಮಾತ್ ಈಗ ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಕೇಳಿದ್ರೆ ಏನ್ ಬರ್ಬೇಕು ನೀವು, ಎ ಪ್ಲಸ್ 2d ಅನ್ನೋದೇನು ಥರ್ಡ್ ಟರ್ಮ್. ವಿ ಆರ್ ಹ್ಯಾಡಿಂಗ್ ಫಿಕ್ಸ್ಡ್ ಟರ್ಮ್, ಇಟ್ ಬಿಕಮ್ ಎ ಪ್ಲಸ್ 3d. ಕರೆಕ್ಟಾ? ವಿ ಆರ್ ಹ್ಯಾಡಿಂಗ್, ನೋಡಿ ವೆರಿ ಇಂಪಾರ್ಟೆಂಟ್, ಎ ಲೀಸ್ಟ್ ಆಫ್ ನಂಬರ್. ಇಟ್ ಇಸ್ ಎ ಲೀಸ್ಟ್ ಆಫ್ ನಂಬರ್. ಈಚ್ ಟರ್ಮ್ ಈಸ್ obtained by adding a fixed number. ಫಿಕ್ಸ್ಡ್ ನಂಬರ್ ಆಡ್ ಮಾಡ್ತೀವಿ ಟು ದ ಪ್ರಿಸೈಡಿಂಗ್ ನಂಬರ್. ಪ್ರಿಸೈಡಿಂಗ್ ನಂಬರ್ಗೆ ಎಕ್ಸೆಪ್ಟ್ ದಿ ಫಸ್ಟ್ ನಂಬರ್. ಫಸ್ಟ್ ಒನ್ಗೆ ಆಡ್ ಮಾಡಂಗಿಲ್ಲ. ಈಚ್ ನಂಬರ್ ಇಸ್ obtained by adding a fixed number to the preceding number. ಪ್ರಿಸೈಡಿಂಗ್ ನಂಬರ್ಗೆ ಈಚ್ ನಂಬರ್ ಫಿಕ್ಸ್ಡ್ ನಂಬರ್ ನ ಆಡ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ಕಾಲ್ಡ್ ವಾಟ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ಕೊಟ್ಟಿರೋ ನಂಬರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ನೀವು ಕಂಡುಹಿಡಬೇಕು. ಹೆಂಗ್ ಕಂಡುಹಿಡಿತೀರಿ? ಸೊ ಬೈ ಸಬ್ಟ್ರಾಕ್ಟಿಂಗ್, ಕಾಮನ್ ಡಿಫರೆನ್ಸ್ ಐಡೆಂಟಿಫೈ ಮಾಡ್ಬೇಕು. ಈಗ ಹೆಂಗ್ ಐಡೆಂಟಿಫೈ ಮಾಡ್ತೀರಿ ನೋಡಿ, T2 ಮೈನಸ್ T1 ಮಾಡಿ. ಡಿಫ್ರೆನ್ಸ್ ಸೇಮ್ ಬರಬೇಕು. ಇವೆರಡು ನಂಬರ್ ಡಿಫ್ರೆನ್ಸ್ ಸೇಮ್ ಬರಬೇಕು. ಇವೆರಡು ನಂಬರ್ ಡಿಫ್ರೆನ್ಸ್ ಸೇಮ್, ಡಿಫ್ರೆನ್ಸ್ ಸೇಮ್, ಡಿಫ್ರೆನ್ಸ್ ಸೇಮ್. ಎಲ್ಲಾ ನಂಬರ್ ಡಿಫ್ರೆನ್ಸ್ ಸೇಮ್ ಇದೆ, ದಟ್ ಇಸ್ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಎನ್ AP. ನೋಡಿ ಈಗ T2 ಮೈನಸ್ T1, T2 ಏನಿದೆ 2 ಮೈನಸ್ 1, ದಟ್ ಬಿಕಮ್ 1. ಸೊ ಓಕೆ, ನೆಕ್ಸ್ಟ್ T3 ಮೈನಸ್ T2, T3 ಮೈನಸ್ T2, ದಟ್ ಬಿಕಮ್ 3 ಮೈನಸ್ 2, ದಟ್ ಈಸ್ 1. ಕರೆಕ್ಟಾ? ನೆಕ್ಸ್ಟ್ T4 ಮೈನಸ್ T3, ದಟ್ ಈಸ್ 4 ಮೈನಸ್ 3, ದಟ್ ಈಸ್ 1. ಇಟ್ ಈಸ್ ಎ AP. ಕರೆಕ್ಟಾ? ಯಾಕೆ AP? ಎಲ್ಲ ಡಿಫ್ರೆನ್ಸ್ ಸೇಮ್ ಐತಿ. ಎಲ್ಲ ಡಿಫ್ರೆನ್ಸ್ ಸೇಮ್ ಇದ್ರೆ ದಟ್ ಇಸ್ AP. ಈಗ ಇದೇ ಕ್ವಶನ್ ಇನ್ನೊಂದ್ ತರ ಮಾಡೋಣ. ಈಗ ನೋಡಿ, ಇಲ್ಲೊಂದು ನಂಬರ್ ಲೀಸ್ಟ್ ಆಫ್ ನಂಬರ್ ನ ಕೊಟ್ಟಿದೀವಿ. ಸೊ ಇದು AP ನೋ ಅಲ್ವಾ ಅಂತ ನೀವು ಚೆಕ್ ಮಾಡ್ಬೇಕು. ಈಗ ಹೆಂಗ್ ಚೆಕ್ ಮಾಡ್ತೀವಿ? ಫಸ್ಟ್ T2 ಮೈನಸ್ T1 ಮಾಡಿ. T2 ಮೈನಸ್ T1, ದಟ್ ಈಸ್ 2 ಮೈನಸ್ 2, ದಟ್ ಈಸ್ 0 ಬಂತ. ನೆಕ್ಸ್ಟ್ ಏನ್ ಮಾಡ್ಬೇಕು ಇಲ್ಲಿ, T3 ಮೈನಸ್ T2, T3 ಮೈನಸ್ T2, ದಟ್ ಈಸ್ 3 ಮೈನಸ್ 2, ದಟ್ ಈಸ್ 1. ಕರೆಕ್ಟಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಇಲ್ಲಿ, T4 ಮೈನಸ್ T3, ದಟ್ ಈಸ್ 4 ಮೈನಸ್ 3, ದಟ್ ಈಸ್ 1. ಇಟ್ ಈಸ್ ನಾಟ್ ಎನ್ AP. ಯಾಕಂದ್ರೆ 0, ಇವೆರಡರ ಮಧ್ಯೆ ಡಿಫರೆನ್ಸ್ 0 ಇದೆ, ಇವೆರಡರ ಮಧ್ಯೆ ಡಿಫರೆನ್ಸ್ 1 ಇದೆ, ಇವೆರಡರ ಮಧ್ಯೆ ಡಿಫರೆನ್ಸ್ 1 ಇದೆ, ಇವೆರಡರ ಮಧ್ಯೆ ಡಿಫರೆನ್ಸ್ ಬರುತ್ತೆ 4 ಬರುತ್ತೆ. ಸೊ ಇಟ್ ಈಸ್ ನಾಟ್ ಎನ್ AP. ಇದು AP ಅಲ್ಲ. ಈ ತರ ಒಂದು ಕ್ವಶನ್ ಕೊಡ್ತಾನೆ, ಒಂದ್ 3 ಈಕ್ವೇಶನ್ ಕೊಟ್ಬಿಟ್ಟು ಇದು ಯಾವ್ದು AP ಕರೆಕ್ಟ್ ಇರುತ್ತೆ ಕೇಳಿದಾಗ ನೀವು ಜಸ್ಟ್ T2 ಮೈನಸ್ T1, T3 ಮೈನಸ್ T ಮಾಡಿ 2 3 ಮಾಡಿ ಎಲ್ಲಾ ಆನ್ಸರ್ ಸೇಮ್ ಬಂದು ಅಂದ್ರೆ ಕರೆಕ್ಟ್, ದಟ್ ಇಸ್ AP. ಸೇಮ್ ಬರಲಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಎನ್ AP. ಅರ್ಥ ಹೇಳಿದ್ದು. ಈಗ ನಿಮಗೆ AP ಬರುವಂತ ಫಾರ್ಮುಲಾಸ್ ನಿಮಗೆ ಎಕ್ಸಾಮ್ ಅಲ್ಲಿ ಇದ್ರಲ್ಲಿ 1 ಮಾರ್ಕ್ಸ್ ಪಕ್ಕ ಕನ್ಫರ್ಮ್ ಮಿಸ್ಸೇ ಇಲ್ಲ. ನೋಡಿ, AP ಅದರಲ್ಲಿ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಹಾಗಾದ್ರೆ AN ಅಂದ್ರೆ ಏನು? ವಾಟ್ ಇಸ್ AN? ದಟ್ ಈಸ್ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಅಂತ ಕರಿತೀವಿ, ಅಥವಾ nth ಟರ್ಮ್ ಅಂತ ಕರಿತೀವಿ. ಲಾಸ್ಟ್ ಟರ್ಮ್ ಆರ್ nth ಟರ್ಮ್. ಲಾಸ್ಟ್ ಟರ್ಮ್ ಆರ್ nth ಟರ್ಮ್. ವಾಟ್ ಇಸ್ A? A is ಫಸ್ಟ್ ಟರ್ಮ್. ಕರೆಕ್ಟಾ? A is ಫಸ್ಟ್ ಟರ್ಮ್. ಓಕೆ, N ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ನಂಬರ್ ಆಫ್ ಟರ್ಮ್ಸ್. D ಅಂದ್ರೆ ಕಾಮನ್ ಡಿಫರೆನ್ಸ್. A ಅಂದ್ರೆ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್, A ಅಂದ್ರೆ ಫಸ್ಟ್ ಟರ್ಮ್, N ಅಂದ್ರೆ ನಂಬರ್ ಆಫ್ ಟರ್ಮ್, D is ಕಾಮನ್ ಡಿಫರೆನ್ಸ್. ಕರೆಕ್ಟಾ? ಇದು ಸ್ವಲ್ಪ ಡಿಫರೆಂಟ್. ಫೈಂಡ್ ದ ಲಾಸ್ಟ್ ಟರ್ಮ್. ಇದು ನಿಮಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕಂತವ. ಲಾಸ್ಟ್ ಟರ್ಮ್ ಕರೆಕ್ಟ್ ಫಾರ್ಮುಲಾ ಇತ್ತು, ದಟ್ ಈಸ್ AN ಇಸ್ ಈಕ್ವಲ್ ಟು L ಮೈನಸ್ N ಮೈನಸ್ 1 ಇಂಟು D. ಏನು? ಈಗ ಸಪೋಸ್ ಫೈಂಡ್ ದ 6th ಟರ್ಮ್ ಫ್ರಮ್ ದಿ ಲಾಸ್ಟ್ ಟರ್ಮ್ ಅಂತ ಕೊಟ್ಟರೆ, ಇಲ್ಲಿ ಟರ್ಮ್ ಕೊಟ್ಟಿದ್ದಾರೆ. ಈ ಟರ್ಮ್ ಅಲ್ಲಿ ನೀವು ಇದು ಚಿಕ್ಕದಿದೆ ಕೌಂಟ್ ಮಾಡ್ಕೋಬಹುದು. 10 9 6 8 7 6 5. ಓ, ದಿಸ್ ಇಸ್ ದ 6th ಟರ್ಮ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಚಿಕ್ಕದಾದ್ರೆ ದೊಡ್ಡ ಟರ್ಮ್ ಕೊಟ್ಟಾಗ ನೀವು ಯಾವ ರೀತಿ 6th ಟರ್ಮ್ ಐಡೆಂಟಿಫೈ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ನಿಮಗೆ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾನೆ ಅನ್ಕೊಳ್ಳಿ, ಲಾಸ್ಟ್ ಟರ್ಮ್ ನೀವು ಕಂಡ್ಬೇಕಾದ್ರೆ ಅದು 6th ಟರ್ಮ್. ಸೊ ನಂಬರ್ ಆಫ್ ಟರ್ಮ್ N ಇಸ್ ಈಕ್ವಲ್ ಟು ಆಯ್ತು, N ಇಸ್ ಈಕ್ವಲ್ ಟು 6 ಆಯ್ತಾ. ಲಾಸ್ಟ್ ಟರ್ಮ್ ಏನಿದೆ, ಲಾಸ್ಟ್ ಟರ್ಮ್ ಇಸ್ L ಇಸ್ ಈಕ್ವಲ್ ಟು 10 ಆಯ್ತಾ. ಈಗ ಡಿಫರೆನ್ಸ್ ಮಾಡ್ಕೊಳ್ಳಿ. ಫಸ್ಟ್ ಟರ್ಮ್ ಏನಿದೆ, A ಏನಿದೆ, A ಇಸ್ ಈಕ್ವಲ್ ಟು 1. ಕರೆಕ್ಟಾ? D ಇಸ್ ಈಕ್ವಲ್ ಟು ಏನು, T2 ಮೈನಸ್ T1. T2 ಮೈನಸ್ T1 ಮೀನ್ಸ್ 2 ಮೈನಸ್ 1, ದಟ್ ಈಸ್ 1. ಕರೆಕ್ಟಾ? ಈಗ ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ಐಡೆಂಟಿಫೈ ಮಾಡ್ಬೇಕಾದ್ರೆ 6th ಟರ್ಮ್ ಫ್ರಮ್ ದಿ ಲಾಸ್ಟ್ ಟರ್ಮ್. ಲಾಸ್ಟ್ ಇಂದ ಕೊನೆಯಿಂದ 6ನೇ ಟರ್ಮ್ ನೀವು ಕಂಡುಹಿಡಬೇಕಾಗಿರೋದು. ಸೊ ಫಾರ್ಮುಲಾ ಹಾಕಿ. ಈಗ ಏನಾಯ್ತು ನೋಡಿ,
ದಟ್ ಈಸ್ ಫಾರ್ಮುಲಾ ಇಸ್ an is equal to l minus n minus 1 into d ನ ಕರೆಕ್ಟಾ. ಸೊ ಈಗ l ಅಂದ್ರೆ ಎಷ್ಟು 10 ಮೈನಸ್ n ಅಂದ್ರೆ 6 ಮೈನಸ್ 1 into d ಅಂದ್ರೆ 1 ಕರೆಕ್ಟಾ. 6 minus 1 is 5 5 ಅಂದ್ರೆ 5 10 minus 5 is 10 minus 5 is 5 ಅಂದ್ರೆ ಯಾವ ನಂಬರ್ ನೋಡಿ ಸಿಕ್ಸ್ತ್ ಟರ್ಮ್ is 5. ನಾವು ಕಂಡುಹಿಡಿದ ಎಷ್ಟು n ಅಂದ್ರೆ 6 ಅಲ್ವಾ. ಸೊ a6 is 5 ಅಂತ ನೋಡಿ ಕೌಂಟ್ ಮಾಡಿ. ಇದು ಫಸ್ಟ್ ಟರ್ಮ್ ಉಲ್ಟಾ ಬರಬೇಕು ಫ್ರಮ್ ದಿ ಲಾಸ್ಟ್ ಟರ್ಮ್ ಅಂತ ಹೇಳಿದ್ರಿಂದ ಇದು ಫಸ್ಟ್ ಟರ್ಮ್ ಆಯ್ತು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ನೋಡಿ ಇದು ಆರನೇ ಟರ್ಮ್ ಇಸ್ 5. ಹೋಯ್ತಲ್ಲ. ಇದು ಚಿಕ್ಕದು ಇರೋದಕ್ಕೆ ನಾನು ಡೈರೆಕ್ಟ್ ಬರ್ಕೊಂಡು ಹೇಳ್ತಿದ್ದೀನಿ. ಇನ್ ಕೇಸ್ 100 ಟರ್ಮ್ಸ್ ಅಂತ ಕೊಟ್ಟ 100 ಟರ್ಮ್ಸ್ ಇಲ್ಲಿ ಲಾಸ್ಟ್ ಇಂದ 30ನೇ ಟರ್ಮ್ 35ನೇ ಟರ್ಮ್ ಅಂತ ಹೇಳ್ತಾನೆ. ಅವಾಗ ನೀವು ಕುರ್ಕೊಂಡು ಬರ್ಕೊಂಡು ಟೈಮ್ ಇಷ್ಟ ಆಗುತ್ತೆ. ದಿಸ್ ಇಸ್ ಈಸಿ ಮೆಥಡ್. ಏನು an is equal to l minus n minus 1 into d ಅಂತ ಹಾಕ್ಬಿಟ್ರೆ ನಿಮಗೆ ಲಾಸ್ಟ್ ಟರ್ಮ್ ಎಷ್ಟನೇದು ಅಂತ ಕೇಳೋದು ನೋಡ್ಕೊಳ್ಳಿ. ಫಸ್ಟ್ 6th ಟರ್ಮ್ ಅಂತ ಹಾಕಿದ್ರೆ n is equal to 6. ಲಾಸ್ಟ್ ಟರ್ಮ್ ಮನೆ ಕೊಟ್ಟಿರ್ತಾರೆ. ಸೊ ಆ ಲಾಸ್ಟ್ ಟರ್ಮ್ ಹಾಕೊಂಡ್ರೆ ಫಾರ್ಮುಲಾ ಹಾಕ್ಬಿಟ್ರೆ ಮುಗಿದೋಯ್ತು. ಇಷ್ಟೇ an is equal to l minus n minus 1 into d ಮುಗಿತಾ. ನೆಕ್ಸ್ಟ್ ಫಾರ್ಮುಲಾ ಬಂದಿದ್ದು an is equal to sn is equal to n by 2 2a plus n minus 1 into d. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಮ್ ಮಾಡುವಾಗ ಹೇಳ್ತೀನಿ ಅಂತ ಇದನ್ನ. ನೆಕ್ಸ್ಟ್ sn is equal to n by 2 a plus an. ನಿಮ್ಗೆ ಏನಾದ್ರು an ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿದ್ದ ಅಂದಾಗ ಡೈರೆಕ್ಟ್ ಈ ಫಾರ್ಮುಲಾ ಹಾಕ್ಬಿಡಿ ಅಷ್ಟೇ, ಮುಗೀತು. ಅರ್ಥ ಹೇಳಿದ್ದು. ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್, ಸಮ್ ಆಫ್ ಫಸ್ಟ್ ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಎಲ್ಲಾನು ಸಮ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ. ಸಪೋಸ್ ನೋಡಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಎಕ್ಸಾಂಪಲ್ 1 plus 2 plus 3 plus 4 plus 5 plus 6 7 8 9 10. ಈಗ ಇದನ್ನ ಕೂಡ್ಸ್ಕೊಂಡ್ರೆ ಎಷ್ಟಾಗತ್ತೆ ಅಂತ ನೀವೇನಾದ್ರು ಕೂಡ್ಸ್ಕೊಂಡು ಹೋದ್ರೆ ಎಷ್ಟಾಗುತ್ತೆ ನೋಡಿ. 1 plus 2 3 3 plus 3 6 6 10 15 21 28 36 45 55 ಆಯ್ತಾ ಟೋಟಲ್ ನೀವು ಕೂಡ್ಸಿದ್ರೆ. ಅದೇ ಫಾರ್ಮುಲಾಗ ಹಾಕಿ n ಅಂದ್ರೆ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದಾವೆ ಟೋಟಲ್ 10 ಇದಾವ. ಸೊ ಇದು ಜಾಸ್ತಿ ಹಾಕಿ. ಈಗ ಏನಾಯ್ತು n of n plus 1 divided by 2 that is 10 of 10 plus 1 divided by 2 2 5s 10 plus 1 11 5s 55 ಮುಗೀತು. ಇಷ್ಟೇ ನೀವು ಕೂಡ್ಸೋದೇ ಬೇಡ. ಜಸ್ಟ್ ಫಾರ್ಮುಲಾ ಫೈಂಡ್ ದ ವರ್ಡ್ ಇಂಪಾರ್ಟೆಂಟ್ ಸಮ್ ಆಫ್ ಫಸ್ಟ್ ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ ತಕ್ಷಣ ನೀವು n of n plus 1 divided by 2 ಅಂತ ಹಾಕಬೇಕು. ನ್ಯಾಚುರಲ್ ನಂಬರ್ಸ್ ಫಸ್ಟ್ ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್ ಇವನ್ ನಂಬರ್ಸ್ ಅಂತ ಹೇಳ್ದ ಕರೆ. ಇವನ್ ನಂಬರ್ಸ್ ಯಾವ್ದು ಇವನ್ ನಂಬರ್ಸ್ 2 4 6 8 10 ಓಕೆ 12 14 ಸಾಕು, ಇಷ್ಟೇ ಸಾಕು. ನಾವು ಅಲ್ಲೇ ಸಮ್ ಮಾಡೋಣ. ಈಗ ಇದು ಇವನ್ ನಂಬರ್ಸ್. ಈ ಇವನ್ ನಂಬರ್ಸ್ ಗಳನ್ನ ಕೂಡಿಸಿ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಸೊ ನೀವು ನಾರ್ಮಲ್ ಆಗಿ ಕೂಡಿಸಿ. ಇಟ್ ಇಸ್ 2 plus 4 is 6 6 plus 6 is 12 12 20 20 30 42 42 56 ಟೋಟಲ್ ಮಾಡಿದ್ರೆ 56 ಬರ್ತದೆ ನೀವು ಕೂಡಿಸ್ಕೊಂಡ್ರೆ. ಅದೇ ಫಾರ್ಮುಲಾಗ ಹಾಕಿ. ಈಗ ಫಾರ್ಮುಲಾ ಅಂದ್ರೆ ಏನು, n ಅಂದ್ರೆ ಏನು, ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ 2 4 6 1 7 ಇದೆ ಕರೆಕ್ಟಾ. 7 ಇದೆಯಾ 7 ಇದೆ ತಾನೆ. ಸೊ n is equal to ಎಷ್ಟಾಯ್ತು n is equal to 7 ಆಯ್ತು ಕರೆಕ್ಟಾ. ಈಗ ಫಾರ್ಮುಲಾಗ ಹಾಕಿ ಏನು ಸಮ್ ಆಫ್ ದಿ ಇವನ್ ಏನು n of n plus 1 ಓಕೆ. n ಅಂದ್ರೆ 7 plus 1 that is 7 into 8 7 8s are 56 ಬಂತ ಅಷ್ಟೇ. ನೀವು ಕೂಡ್ಸಕ್ಕಿಂತ ಡೈರೆಕ್ಟ್ ಆಗಿ ಫಾರ್ಮುಲಾ. ಈ ಫಾರ್ಮುಲಾಸ್ ಇಂಪಾರ್ಟೆಂಟ್. ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದಾಗ n of n plus 1 divided by 2. ಅದೇ ಇವನ್ ಅಂತ ಕೇಳಿದಾಗ n of n plus 1. ಹಾರ್ಡ್ ನಂಬರ್ ಅಂತ ಹೇಳಿದ್ರೆ ಜಸ್ಟ್ n square. ಹಾರ್ಡ್ ನಂಬರ್ ಯಾವ್ದು ಹಾರ್ಡ್ ನಂಬರ್ಸ್? Odd number is 1 plus 3 plus 5 plus 7 plus 9 plus 11 15 ಅನ್ಕೊಳ್ಳಿ ಸಾಕು ಇಷ್ಟೇ ಇರಲಿ. ಈಗ ಸಾರಿ 13 ಓಕೆ 13 ಈಗ ಈ ನಂಬರ್ಸ್ಗಳನ್ನು ಕೂಡಿಸ್ತಾ ಕೂತ್ಕೊಂಡ್ರೆ ನಿಮಗೆ ಟೈಮ್ ಆಗುತ್ತೆ. ಸೊ ಜಸ್ಟ್ ಫಾರ್ಮುಲಾಗ ಹಾಕ್ಬಿಡಿ. ಎಷ್ಟು ನಂಬರ್ಸ್ ಇದೆ ನೋಡಿ 2 4 6 7 ಸೊ n is equal to ಆಯ್ತು 7. ಆಡ್ ನಂಬರ್ಗೆ ಫಾರ್ಮುಲಾ ಏನು n ಸ್ಕ್ವೇರ್ ದಟ್ ಈಸ್ 7 square is 49. ಬೇಗ ಕೂಡಿಸ್ಕೊಳ್ಳಿ ಅಷ್ಟೇ ಬರ್ತದೆ. 4 plus 5 9 9 plus 7 16 16 plus 9 25 25 36 36 plus 13 49 ಅಷ್ಟೇ ಬರುತ್ತೆ ಆನ್ಸರ್ ನೋಡಿ. ಸಮ್ ಆಫ್ ದಿ ನ್ಯಾಚುರಲ್ ಪಾಸಿಟಿವ್ ನ್ಯಾಚುರಲ್ ನಂಬರ್ಸು ಇವನ್ ನಂಬರ್ಸು ಆಡ್ ನಂಬರ್ಸ್ ಆಯ್ತು. ಈಗ ಇದು ಇಂಪಾರ್ಟೆಂಟು. ಇದನ್ನೇ ನಿಮಗೆ 2024 ಆನ್ಯುವಲ್ ಎಕ್ಸಾಮ್ ಕೇಳಿದ್ದ. ಸೇಮ್ ಕ್ವಶನ್ 2022 ಕೇಳಿರೋದು ಕ್ವಶನ್ ತಗೊಂಡೋಗಿ 24ಕ್ಕೆ ಹಾಕಿದ್ದ. ಸೇಮ್ ಕ್ವಶನ್ ಏನು ಕ್ವಶನ್ ವ್ಯಾಲ್ಯೂಸ್ ಚೇಂಜ್ ಮಾಡಿಲ್ಲ ಅವನು ನೋಡಿ. ಸಮ್ ಆಫ್ ಈಗ 2 ನಂಬರ್ಸ್ ಅನ್ಕೊಳ್ಳಿ.
ಫಾರ್ ಎಕ್ಸಾಂಪಲ್ ಈಗ ನಾನೊಂದು ವ್ಯಾಲ್ಯೂಸ್ ಕೂಡಿಸ್ಕೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ 2, 4, 6, 8 ಈ ನಂಬರ್ಗಳನ್ನ ಕೂಡಿಸ್ಕೊಂಡ್ರೆ ಎಷ್ಟು ಟರ್ಮ್ ಇದೆ ಈಗ 4 ಟರ್ಮ್ಸಾ. ಈ 4 S4 ನ ಮಾಡಿದ್ರೆ ನಂಗೆ ಎಷ್ಟು ವ್ಯಾಲ್ಯೂ ಬಂತು, ಎಷ್ಟು ಬಂತು 20 ಬಂತು. ಕರೆಕ್ಟಾ 20 ಬಂತು S4 ಮಾಡಿದಾಗ. ನೆಕ್ಸ್ಟ್ ಟರ್ಮ್ ಯಾವ್ದೊಂದು ತಗೊಂಡೆ 10 ತಗೊಂಡೆ ಅನ್ಕೊಳ್ಳಿ, ಎಷ್ಟೊತ್ತೀಗ 30 ಆಯ್ತಾ. S5 = 30. ನಾನು ಸಮ್ ಆಫ್ 4 ಟರ್ಮ್ ನ ಕೂಡಿಸಿದಾಗ 20 ಬಂತು, ಸಮ್ ಆಫ್ 5 ಟರ್ಮ್ ನ ಕೂಡಿಸಿದಾಗ ನಂಗೆ 30 ಬಂತು. ಬಟ್ ಯಾವ ಟರ್ಮ್ ನ ಕೂಡಿಸಿದೆ ಅಂತ ನಂಗೆ ಗೊತ್ತಿಲ್ಲ. ಏನಂದ್ರೆ ಯಾವ ಟರ್ಮ್ ಅಂತ ಅವ್ರು ಹೇಳಿದ್ರೆ ಓಕೆ, ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತಿರಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಈಗ ಇದರಲ್ಲಿ ಒಂದು ಟರ್ಮ್ ನಾನು ಕಳೆದ್ರೆ n-1 ಆಗುತ್ತಾ. ಈಗ ನಂಬರ್ ಆಫ್ ಟರ್ಮ್ ಸಪೋಸ್ ಇಲ್ಲಿ ಎಷ್ಟಿದೆಯಪ್ಪ 5, 4 ಅನ್ಕೊಳ್ಳಿ, ಇದು 4. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, ಒಂದು ಟರ್ಮ್ ಕಳೆದ್ರೆ ಅಥವಾ 5, ಇದನ್ನೇ 5 ಅನ್ಕೊಳ್ಳಿ. Sn = 5 ಅನ್ಕೊಳ್ಳಿ. ಇದರಲ್ಲಿ ಒಂದು ಟರ್ಮ್ n ಅಲ್ಲಿ ಒಂದು ಕಳೆದ್ರೆ ಎಷ್ಟಾಯ್ತು 4 ಆಯ್ತಾ. ಸೊ ಇವೆರಡನ್ನ ಕಳೆದ್ರೆ ದಟ್ ಈಸ್ Sn - Sn-1 ಮಾಡಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಬರುತ್ತಂತೆ, an ಬರುತ್ತೆ, ಲಾಸ್ಟ್ ಟರ್ಮ್ ಬರ್ತದೆ ಅಥವಾ ದ ಟರ್ಮ್ ಬರ್ತದೆ, ನಮಗೆ nth ಟರ್ಮ್ ಬಂದ್ಬಿಡ್ತದೆ. ಅರ್ಥ ಹೇಳ್ತಿರೋದು ನನಗೆ ಅರ್ಥ ಆಯ್ತಾ. ಈಗ ಇದಕ್ಕೆ ಹಾಕಿ ದಟ್ ಈಸ್ Sn ಅಂದ್ರೆ ಎಷ್ಟು, ದಟ್ ಈಸ್ S5 ಮೈನಸ್ S(n-1) ಅಂದ್ರೆ ದಟ್ ಈಸ್ S4, ದಟ್ ಈಸ್ an. ಕರೆಕ್ಟಾ. ಎಷ್ಟಾಯ್ತು ನೋಡಿ ಈಗ 30 - 20 = an, ದಟ್ ಈಸ್ 10. 10 is the an. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಫಿಕ್ಸ್ ಪ್ರಾಬ್ಲಮ್. ನಾನು ಹೇಳಿ ಅರ್ಥ ಆಗಿಲ್ವಾ ನೋಡಿ. ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬಿಸಿಲ್ಲ. ಇಷ್ಟೆಲ್ಲ 2 3 ಮಾರ್ಕ್ಸ್ ಬರ್ತದೆ. ಸಮ್ಮು, ಇವನು, ಆರ್ಡು ಮತ್ತೆ Sn = S(n-1) ಮತ್ತೆ an ಕರೆಕ್ಟ್ ಹೆಂಗೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಗೊತ್ತಾಯ್ತಲ್ಲ ಈಗ. ಪ್ರಾಬ್ಲಮ್ ಇಸ್ ಫಸ್ಟ್ ಒನ್ ನೋಡಿ, 1 ಮಾರ್ಕ್ಸ್ ಕೇಳ್ತಾನೆ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ. ನಿಮಗೆ ಫಸ್ಟ್ ಟರ್ಮ್ ಬೇಕಾದ್ರೆ ಕೊಡ್ಬೋದು, ಸೆಕೆಂಡ್ ಟರ್ಮ್ ಮಾಡ್ಕೊಡ್ಬೋದು, ಥರ್ಡ್ ಟರ್ಮ್ ಕೊಡ್ಬೋದು, ಯಾವ್ದಾರು ಕೊಡ್ಲಿ. ಬಟ್ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ಕೇಳಿದಾಗ ನೀವು ನೋಡ್ಬೇಕಾದ್ರೆ ಏನು ನೋಡಿ, ದಿಸ್ ಇಸ್ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಏನಾಗಿರುತ್ತೆ ಯಾವಾಗಲೂ a = 10. ಕರೆಕ್ಟಾ. ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, ನೀವು ಕಂಡುಬೇಕಾದ್ರೇನು ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಹೆಂಗ್ ಬೇಕತ್ರಿ, T2 = a + d. ನೀವು ಕಂಡುಬೇಕಾದ್ರೆ a + d ನೀವು ಕಂಡುಬೇಕಾದ್ರೆ. ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಏನು ಹೆಂಗ್ ಬೇಕತ್ರಿ, ಥರ್ಡ್ ಟರ್ಮ್ T3 = a + 2d ಅಂತ ಬೇಕತ್ತೀರಾ. a + 2d = ವ್ಯಾಲ್ಯೂಸ್ ಕೊಟ್ಟಿದೆ 18. ಕರೆಕ್ಟಾ. a ವ್ಯಾಲ್ಯೂ ನಮ್ಗೆ ಗೊತ್ತು, a ವ್ಯಾಲ್ಯೂ ಇಸ್ 10 + 2 × d ಎಷ್ಟು, d ಗೊತ್ತಿಲ್ಲ, d ಕಂಡುಕೊಳ್ಳಿ. ಓಕೆ 18. ಓಕೆ, ನಾವು ಈಗ +10 ಇರ್ತದೆ ಕಳಿಸ್ಕೊಳ್ಳಿ. 2d = 18 - 10. ಸೊ 2d = 18 - 10 is 8. ಸೊ d = 2 1 2 4 d = 4. d ವ್ಯಾಲ್ಯೂ 4 ಬಂತು. ಈಗ ಈ d ವ್ಯಾಲ್ಯೂ ತಗೊಂಡು ಹೋಗ್ಬಿಟ್ಟು ಇದಕ್ಕೆ ಹಾಕಿ T2 = a + d. T2 ಅಂದ್ರೆ ಸೆಕೆಂಡ್ ಟರ್ಮ್ ಅಂದ್ರೆ a + d ಮಾಡಬೇಕು. a ಅಂದ್ರೆ ನಮಗೆ ವ್ಯಾಲ್ಯೂ ಗೊತ್ತು, a ಅಂದ್ರೆ ವ್ಯಾಲ್ಯೂ ಎಷ್ಟು 10 + d ಅಂದ್ರೆ 4, ದಟ್ ಈಸ್ 40. T2 = 40. ಸೆಕೆಂಡ್ ಟರ್ಮ್ ಎಷ್ಟು ಅಂದ್ರೆ 40. ಅಷ್ಟೇ, ಮುಗೀತು. ಇಲ್ಲಿ ಹೆಂಗ್ ಕೇಳಿದೆ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ 20th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 20ನೇ ಟರ್ಮ್ ನ ಕಂಡುಹಿಡಿಯಬೇಕಂತೆ. ಹಾಗಾದ್ರೆ 20 ಅನ್ನೋದು ಏನಾಯ್ತು, n ಆಯ್ತು. n = 20 ನ. ಸೊ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದೇನೆ, ದಟ್ ಈಸ್ 4, 7, 10 ಅಂತ. 4, 7, 10 ಅಂತ. ಸೊ ಇಲ್ಲಿ ಫಸ್ಟ್ ಏನಿದೆ, ದಟ್ ಈಸ್ ಫಸ್ಟ್ ಟರ್ಮ್ ಏನಿದೆ, ದಟ್ ಈಸ್ a = 4. ಹಾಗಾದ್ರೆ d ಕಂಡುಹಿಡಿಯಬೇಕು. d = ಏನಾಯ್ತು, T2 - T1. T2 ಏನಿದೆ 7 - 4, ದಟ್ ಈಸ್ 3. d = 3 ಬಂತು. d = 3. ಈಗ d = 3 ಬಂತು, a = 4 ಬಂತು, n = 20 ಬಂತು. ಈಗ ನೀವು ಮಾಡ್ಬೇಕಾದ್ರೇನು, ಫೈಂಡ್ ದ 20th ಟರ್ಮ್. 20th ಟರ್ಮ್ ಯಾವ್ದಾಗಿರುತ್ತೆ ನಂಬರ್ ಅಂತ ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ಈಸ್ ಯಾವುದು, an = a + n-1 × d. ಓಕೆ, ವ್ಯಾಲ್ಯೂ ಹಾಕಿ an ಕಂಡುಹಿಡಿಯಬೇಕಾದ್ರು an = a ಎಷ್ಟು ಬಂತು, ದಟ್ ಈಸ್ 4 + n is 20 - 1 × d is 3. d is 3 ಬಂತಾ. ಈಗ ಸಿಂಪ್ಲಿಫೈ ಮಾಡಿ. ಸೊ 4 + 20 - 1 is 19 × 3. ಸೊ ಈಗ 4 + 19 3s 57. 57 + 4 ಎಷ್ಟು, 61. ದಟ್ ಈಸ್ an = 61. ಎಲ್ಲರಿಗೂ ಬಂದಿದೆ ಆನ್ಸರ್. an = 61 ಬಂತ. ಓಕೆ, ಈಗ ನೀವು ಇದನ್ನು ಟ್ರೈ ಮಾಡಿ. ಥರ್ಡ್ ಒನ್ ಎಷ್ಟು ಬಂತು, ಫೈಂಡ್ ದ 50th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದಟ್ ಈಸ್ 6, 10, 14. ಸೇಮ್ ಮಾಡೋದು. ಎಷ್ಟು 62 ಬಂತ. ಓಕೆ, ಆನ್ಸರ್ ಈಸ್ 62.
ಎಲ್ಲರಿಗೂ ಸೇಮ್ ಬಂದ್ರೆ ಅದೇ ಆನ್ಸರ್ 62. ಈಗ ನೆಕ್ಸ್ಟ್ ನೋಡಿ, ಈಗ ಎ ಅನ್ನಂದ್ಮೇಲೆ ನೆಕ್ಸ್ಟ್ ಸಮ್ ಮಾಡೋದು. ಸಮ್ ಮಾಡ್ಬೇಕಾದ್ರೆ ನೋಡಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಹೇಳಿದ್ದಾರೆ. 20 ಟರ್ಮ್ಸ್. ಸೊ ಅದಕ್ಕೆ ಎನ್ ಇಸ್ ಈಕ್ವಲ್ ಟು ಏನಾಯ್ತು 20 ಆಯ್ತಾ. ಸೊ ಎ ಇಸ್ ಈಕ್ವಲ್ ಟು ಎ ಅಂದ್ರೆ ಫಸ್ಟ್ ಟರ್ಮ್ ಏನ್ ಕೊಟ್ಟಿದೆ, ದಟ್ ಇಸ್ ಎ, ದಟ್ ಇಸ್ 3. ಸೊ ಡಿ ಇಸ್ ಈಕ್ವಲ್ ಟು T2 minus T1, ದಟ್ ಇಸ್ T2 minus T1, that is 8 minus 3, that is 5. D is equal to 5. ಈಗ ತಗೊಂಡು ಹೋಗ್ಬಿಟ್ಟು ಎಸ್ ಎನ್ ಫಾರ್ಮುಲಾ ಹಾಕಿ. ಎಸ್ ಎನ್ ಫಾರ್ಮುಲಾ ಏನ್ ಹೇಳುತ್ತೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟಾ? ಈಗ ಈ ಫಾರ್ಮುಲಾ ಹಾಕಿ. ಎನ್ ಅಂದ್ರೆ ಗೊತ್ತು ನಮಗೆ, ಎನ್ ಅಂದ್ರೆ ಎಷ್ಟು 20 ಈಕ್ವಲ್ಸ್ ಟು 20 ಬೈ 2 into a is 3 plus n ಅಂದ್ರೆ 20 minus 1 into d ಅಂದ್ರೆ 5. ಕರೆಕ್ಟಾ? ಈಗ ಸಿಂಪ್ಲಿಫೈ ಮಾಡಿ, ಇದು ಹೋಗುತ್ತೆ 2 10s 10, 3 2s 6 plus 20 minus 1 is 19, 19 5s 19 5s 95, 19 5s 95, 95 plus 6 101. 101. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನೋಡಿ, ಮಲ್ಟಿಪ್ಲೈ ಮಾಡೋದು ಈಸಿ. ಈಗ ಒಂದು 0 ಇದೆಯಲ್ಲ, ಈಗ ಒಂದು 0 ಸೇರಿಸಿ ಅಷ್ಟೇ. ದಟ್ ಈಸ್ 1010 1090, ದಟ್ ಈಸ್ ಎಸ್ 20. ಸಮ್ ಆಫ್ 20 ಟರ್ಮ್ ಇಸ್ 1010. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಕೇಳಿರುವಂತ ಕ್ವಶನ್ ಇದು. ಪ್ರೀವಿಯಸ್ ಇಯರ್ ನೋಡಿ, ಕ್ವಶನ್ ಸ್ವಲ್ಪ ಉಲ್ಟಾ ಮಾಡಿದರೆ ಏನಿಲ್ಲ, ಫೈಂಡ್ ಹೌ ಮೆನಿ ಟರ್ಮ್ಸ್. ನೋಡಿ, ಹೌ ಮೆನಿ ಟರ್ಮ್ಸ್ ಅಂತ ಕೇಳಿರೋದು, ದಟ್ ಈಸ್ n ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಕರೆಕ್ಟಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ದಟ್ ಈಸ್ 3, 6, 9. ಕರೆಕ್ಟಾ? ಈಗ ಎ ಎಷ್ಟಾಯ್ತು, ಎ ಈಕ್ವಲ್ಸ್ ಟು 3, ಡಿ ಇಸ್ ಈಕ್ವಲ್ ಟು T2 minus T1, that is 6 minus 3, that is 3. D equals to 3 ಬಂತು. ನೆಕ್ಸ್ಟ್ ಮಸ್ಟ್ ಬಿ ಆಡೆಡ್ ಟು ಗೆಟ್ ಎ ಸಮ್. ನಮಗೆ ಸಮ್ ಕೊಟ್ಟಿದ್ದಾನೆ. ಸಮ್ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾನೆ. ಎಸ್ ಎನ್ ಇಸ್ ಈಕ್ವಲ್ ಟು 165 ಆಗುತ್ತಂತೆ. ಎಸ್ ಎನ್ ಇಸ್ ಈಕ್ವಲ್ ಟು 165. ಈಗ ಎಸ್ ಎನ್ ಫಾರ್ಮುಲಾ ಹಾಕಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್ ಎನ್ ಫಾರ್ಮುಲಾ ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಆಯ್ತಾ? ಎಸ್ ಎನ್ ಅಂದ್ರೆ ದಟ್ ಈಸ್ ಎಸ್ ಎನ್ ವ್ಯಾಲ್ಯೂ ಕೊಟ್ಟಿರಲ್ಲ 165 ಈಕ್ವಲ್ಸ್ ಟು ಎನ್ ಅಂದ್ರೆ ಎಷ್ಟಿದೆ ಗೊತ್ತಿಲ್ಲ, ಅದನ್ನೇ ಕಾಣಬೇಕಾದ್ರೆ ಎನ್ ಬೈ 2a ಇಂಟು ಎ ದಟ್ ಈಸ್ 3 ಪ್ಲಸ್ ಎನ್ ಅಷ್ಟು ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ ಎಷ್ಟು 3. ಕರೆಕ್ಟಾ? ಓಕೆ, ಈಗ ಸಿಂಪ್ಲಿಫೈ ಮಾಡಿ. 165 ಈಕ್ವಲ್ಸ್ ಟು ಎನ್ ಬೈ 2 3 2s 6 ಪ್ಲಸ್ ಇವಾಗ ಏನು ಮಾಡಬೇಕು, ಈ 3ನ ವರ್ಡ್ ಮಲ್ಟಿಪ್ಲೈ ಮಾಡ್ತೀವಿ. 3 ಇಂಟು ಎನ್ 3n ಮೈನಸ್ 3 ಪ್ಲಸ್ 6 ಮೈನಸ್ 3 ಏನಾಯ್ತು, ಸಬ್ಟ್ರಾಕ್ಟ್ ಆಯ್ತು. ಏನು ಉಳಿತು 165 ಈಕ್ವಲ್ಸ್ ಟು ಎನ್ ಬೈ 2 6 ಅಲ್ಲಿ 3 ಹೋದ್ರೆ 3 ಬಿಗರ್ ನಂಬರ್ ಸೈನು ಪ್ಲಸ್ 3 ಪ್ಲಸ್ 3n ಅಂದ್ರೆ ಇದಕ್ಕೆ ಪ್ಲಸ್ ಅಲ್ಲ, ಇದಕ್ಕೆ ಮಾತ್ರ ಪ್ಲಸ್ ಇರೋದು. ನಾನು ಹೇಳ್ತಾರೆ ಇಲ್ಲಿ ಪ್ಲಸ್ 6 ಮೈನಸ್ 3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, ಬಿಗರ್ ನಂಬರ್ ಸೈನ್ ಪ್ಲಸ್. ಈಗ ಇವೆರಡಲ್ಲೂ ಏನ್ ಮಾಡುವುದು 3 ಕಾಮನ್ ತೆಗಿಬೋದು, ಬಟ್ ಬೇಡ. ನಾವೀಗ ಏನ್ ಮಾಡೋಣ, ಡಿನಾಮಿನೇಟರ್ 2ನ ಇಲ್ಲಿ ಕಳ್ಸ್ಕೊಳ್ಳೋಣ. ಏನಾಯ್ತು, ಸೊ 165 ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ ತಕ್ಷಣ ಇಂಟು 2 ಆಯ್ತು. ಇಂಟು 2 ಈಕ್ವಲ್ಸ್ ಟು ಎನ್ ಆಫ್ 3 ಪ್ಲಸ್ 3n ಆಯ್ತಾ, 3 ಪ್ಲಸ್ 3n ಆಯ್ತು. ಕರೆಕ್ಟಾ? ಈಗ ಇವೆರಡು ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು ನೋಡಿ, 2 5s 10 0 1 ಕ್ಯಾರಿ 6 2s 12 12 ಪ್ಲಸ್ 1 13 1 ಕ್ಯಾರಿ 3 30 ಆಯ್ತಾ. ಈಸ್ ಈಕ್ವಲ್ ಟು ಇವೆರಡು ವರ್ಡ್ ಮಲ್ಟಿಪ್ಲೈ ಮಾಡಿಕೊಳ್ಳಿ. ಈಗ 3 ಇಂಟು ಎನ್ 3n ಪ್ಲಸ್ 3n ಇಂಟು ಎನ್ 3n ಸ್ಕ್ವೇರ್ ಆಯ್ತು. ಕರೆಕ್ಟಾ? ಓಲ್ ಈಕ್ವೇಶನ್ ಯಾವ್ದನ್ನ ಡಿವೈಡ್ ಆಗುತ್ತೆ, 3 ಡಿವೈಡ್ ಆಗುತ್ತಾ, ಡಿವೈಡ್ ಬೈ 3ನ ಡಿವೈಡ್ ಬೈ 3 3 ಅವಮಸ 33 11s 3 ಅವಮಸ 3 1s 3 ಅವಮಸ 1. ಕರೆಕ್ಟಾ? ಇವಾಗ ಇದನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಏನ್ ಹೇಳುತ್ತೆ, ಫಸ್ಟ್ n ಸ್ಕ್ವೇರ್ ಇರಬೇಕು, ಆಮೇಲೆ n ಇರಬೇಕು, ಆಮೇಲೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರಬೇಕು. ಹೆಂಗ್ ಬರಬೇಕು ಗೊತ್ತಾ, ಜಸ್ಟ್ ಇದನ್ನ ಈ ಕಡೆ ತಗೊಂಡು ಇದನ್ನ ಆ ಕಡೆ ಕಳಿಸ್ತೆ. ಸೊ ಪ್ಲಸ್ 110 ಇರೋ ವರ್ಡ್ ಬಂದ ತಕ್ಷಣ ಮೈನಸ್ 110 ಆಯ್ತು ಅಷ್ಟೇ. ಈಗ ಏನ್ ಮಾಡ್ಬೇಕು ಹೇಳಿ, ಕಾನ್ಸ್ಟೆಂಟ್ ಅನ್ನ ಎ ಟರ್ಮ್ ಮಲ್ಟಿಪ್ಲೈ ಮಾಡಿ ದಟ್ ಬಿಕಮ್ 110 n ಸ್ಕ್ವೇರ್ ಆಯ್ತು. ಯಾವ ಟರ್ಮ್ ತಗೋತೀರಿ, 10 11s 10 11s ಮಲ್ಟಿಪ್ಲೈ ಮಾಡಿ ಸಾಕು. 10 11s 110, 11 ಅಲ್ಲಿ 10 ಹೋದ್ರೆ
1 ಬಂತಲ್ಲ. ಸೊ ಸಬ್ಟ್ರಾಕ್ಟ್ ಮಾಡ್ತಿದೀವಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು, ಬಿಗರ್ ನಂಬರ್ಗೆ ಇಲ್ಲಿ ಏನ್ ಸಿಂಬಲ್ ಇದೆ ಬಿಗರ್ ನಂಬರ್ ಕೊಡಿ, ಸ್ಮಾಲ್ ನಂಬರ್ಗೆ ಅದು ಆಪೋಸಿಟ್ ಕೊಡಿ, ಅಷ್ಟೇ ಮುಗಿತು. ಸೊ n ಸ್ಕ್ವೇರ್ ಮೈನಸ್ 10n ಪ್ಲಸ್ 11n ಮೈನಸ್ 110. ಸೊ ಈಕ್ವಲ್ಸ್ ಟು 0. ಇವೆರಡು ಏನ್ ಕಾಮನ್ ತೆಗೆದ್ರಿ, ಈಗ n ಕಾಮನ್ ತೆಗಿತೀರಾ, n ಮೈನಸ್ 10. ಸೊ ಇದರಲ್ಲಿ ಪ್ಲಸ್ 11 ಕಾಮನ್ ತೆಗೆದ್ರೆ n ಮೈನಸ್ 10. ಸೊ n ಪ್ಲಸ್ 11 ಈಕ್ವಲ್ಸ್ ಟು 0, n minus 10 equals to 0. So n equals to minus 11, n equals to 10. So this is the value. Number of terms today, that is 10. Next application problem. Workplace proportion ಯಾವುದು application problem ಬರ್ತಾ ಅಂತವ. ಫಸ್ಟ್ ನೋಡಿ ಇದರಲ್ಲಿ ಇದನ್ನ 2022 ಅಲ್ಲಿ ಕೇಳಿದಾನೆ. 2022 ಮತ್ತೆ 23 ಅಲ್ಲಿ ರಿಪೀಟ್ ಅಲ್ಲಿ ಕೇಳಿದ್ದಾರೆ ಈ ಕ್ವೆಶ್ಚನ್. ಸೊ ಕ್ವೆಶ್ಚನ್ ಏನ್ ಕೇಳಿದಾರೆ ಅಂದ್ರೆ ನೋಡಿ, the second and the third term of an arithmetic progression. Second term ಹೆಂಗ್ ಬರ್ಕತ್ತೀರಿ ನೋಡಿ, a2 is equal to, that is second term and third term of arithmetic progression is 14 and 18 ಅಂತೆ. ನೋಡಿ ಸೆಕೆಂಡ್ ಟರ್ಮ್ ಎಷ್ಟಾಯ್ತು, 14 ಆಯ್ತು. ಥರ್ಡ್ ಟರ್ಮ್ ಎಷ್ಟಾಯ್ತು, ದಟ್ ಈಸ್ 18 ಆಯ್ತು. ಕರೆಕ್ಟಾ? ಇನ್ ಕೇಸ್ ಬೇರೆ ನಂಬರ್ ಕೊಟ್ರೆ, ಥರ್ಡ್ ಟರ್ಮ್ ಇಲ್ಲದ್ರೆ ಅವನು ಫಿಫ್ತ್ ಟರ್ಮ್ ಸಿಕ್ಸ್ತ್ ಟರ್ಮ್ ಅಂತ ಕೊಟ್ರೆ ನೀವೇನ್ ಮಾಡಂಗಿಲ್ಲ, ಎಲಿಮಿನೇಷನ್ ಮಾಡ್ಕೊಂಡ್ಬಿಡಿ ಸಾಕು, ಅಷ್ಟು ಸಿಂಪಲ್ ಆಗಿ. ಈಗ ಸೆಕೆಂಡ್ ಟರ್ಮ್ ಹೆಂಗ್ ಬರ್ಕತ್ತೀರಿ ಅದು ನೋಡಿ, ಈಗ T2 ಮೈನಸ್ T1 ಮಾಡ್ಬೋದು, ದಟ್ ಇಸ್ ಡಿ ಬಂದ್ಬಿಡ್ತದೆ. ಯಾಕೆ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿದ್ರೆ ನಮಗೆ ಡಿ ಬರುತ್ತೆ, ಕಾಮನ್ ಡಿಫರೆನ್ಸ್. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಹೇಳಿ, a3 ಮೈನಸ್ a2 ನ, ದಟ್ ಈಸ್ 18 ಮೈನಸ್ 14, ದಟ್ ಈಸ್ 4. ಡಿ ಇಸ್ ಈಕ್ವಲ್ ಟು 4 ಬಂತು. ಕರೆಕ್ಟಾ? ಈಗ ಈ ಡಿ 4 ಬಂದ್ಮೇಲೆ ಯಾವ್ದಾದ್ರು ಒಂದು ಈಕ್ವೇಶನ್ ಹಾಕಿ. ಈಕ್ವೇಶನ್ ಯಾವ್ದು ಹಾಕ್ತೀರಿ, ಇದಕ್ಕೆ a ಪ್ಲಸ್ ಡಿ. a ಪ್ಲಸ್ ಡಿ ಹೆಂಗ್ ಬರ್ಕತ್ತೀರಿ ಹೇಳಿ, a2 is equal to 14 ಇರೋದನ್ನ ನಾವು ಹೆಂಗ್ ಬರ್ಕತ್ತೀವಿ, a ಪ್ಲಸ್ ಡಿ ಈಕ್ವಲ್ಸ್ ಟು 14, a ಪ್ಲಸ್ 4 ಈಕ್ವಲ್ಸ್ ಟು 14. ಪ್ಲಸ್ 4 ಕಡೆ ಕಳ್ಸ್ಕೊಳ್ಳಿ, ಮೈನಸ್ 4 ಆಯ್ತು. a is equal to 14 ಮೈನಸ್ 4, a is equal to 10 ಬಂತು. ಈಗ a is equal to ಬಂತು, 10 ಬಂತು, d is equal to 4 ಬಂತು. ಈಗ ನಾವು ಕೇಳಬೇಕಾದ್ರೇನು, ಫೈಂಡ್ ದ ಸಮ್ ಆಫ್ 26th ಟರ್ಮ್ ಅಂತ ಕೇಳಿದೆ, ಸಮ್ ಆಫ್ ಫಸ್ಟ್ 26th ಟರ್ಮ್. ಸೊ ಏನ್ ಮಾಡ್ಬೇಕು, n equals to n by 2, 2a plus n minus 1 into d. ಓಕೆನಾ? ಸಮ್ ಆಫ್ 26 ಟರ್ಮ್ ಅಂತ ಹೇಳಿದಾನೆ. ಸೊ s 26 equals to 26 by 2, 2 into a is 10 plus n is 26 minus 1 into d is 4. ಕರೆಕ್ಟಾ? ಈಗ ನೋಡಿ ಹೊಡೆದಾಕ್ಬೋದೇನು, ಹೊಡೆದಾಕಿ 2 1 2 3 ಸೊ 13 ಇಂಟು 10 2 20 ಪ್ಲಸ್ 26 ಮೈನಸ್ 1 25 ಇಂಟು 4. ಇವಾಗ ಮಲ್ಟಿಪ್ಲೈ ಮಾಡ್ಬೇಕು ಫಸ್ಟ್, ಕೂಡಿಸ್ಕೊಳ್ಳೋದಲ್ಲ. 25 4 100, 25 4 100 ಫಸ್ಟ್ ಬರ್ಕೊಳ್ಳಿ, ದಟ್ ಈಸ್ 13 20 plus 20 plus 25 4 100, 25 4 100, 100 plus 20 is 120, that is 130 into 120. ಈಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 0 13 2 26, 2 carry, 13 plus 2 is 15, that is yes 26 is equal to 1560. The sum of 26 term is 1560. ಇದೇ ಕ್ವಶನ್ ನೋಡಿ ಈ ಸತಿ 2024 ಕೇಳ್ದ ಆನ್ಯುವಲ್ ಎಕ್ಸಾಮ್ ಏಪ್ರಿಲ್ ಅಲ್ಲಿ 2024 ಕೇಳ್ದ. ಮತ್ತೆ ಇದೇ ಕ್ವಶನ್ ನ 2022 ಕೇಳಿದರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಪ್ರತಿ ಸಲ ಕೇಳಿರುವಂತ ಕ್ವಶನ್ ಸೇಮ್ ಎಕ್ಸಾಕ್ಟ್ ಆಸ್ ಇಟ್ ಈಸ್ ಕೇಳಿದರೆ ಇದೊಂದು ಬೋರ್ಡ್ ನೋಡಿ ಕೇಳಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಸಮ್ ಆಫ್ ಫಸ್ಟ್ n ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 210 ಅಂತೆ. ಸಮ್ ಆಫ್ n ಟರ್ಮ್ ಅಂತ ನೋಡಿ, Sn is equal to 210. Sn is equal to 210. ನೆಕ್ಸ್ಟ್ ಮುಂದಕ್ಕೆ ಏನ್ ಹೇಳ್ತಾರೆ, ಅಂಡ್ ಸಮ್ ಆಫ್ n ಆಫ್ n minus 1 ಟರ್ಮ್ ಎಷ್ಟಿದೆ ಅಂತೆ, 171 ಇದೆ. ದಟ್ ಈಸ್ ಎಸ್. Sn is equal to 210, s of n minus 1 is equal to 171. ಹಾಗಾದ್ರೆ an ಕ್ರೆಡಿಟ್ ಫಾರ್ಮುಲಾ ಏನು? an equals to Sn minus s of n minus 1. ಕರೆಕ್ಟಾ? ಎರಡು s ಕೊಟ್ಟಿದಾಗ. ಸೊ ದಟ್ ಈಸ್ Sn ಎಷ್ಟಿದೆ, 210 minus 171. ದಟ್ ಈಸ್ an ಏನಾಯ್ತು,
39. ವೆರಿ ಗುಡ್, 39. ಈಗ an ಬಂತು 39. ಈಗ ನೀವು ಎಸ್ ಎನ್ ಫಾರ್ಮುಲಾ ಹಾಕಿ ಇದಕ್ಕೆ ಹಾಕ್ಬಿಡಿ, ಯಾಕಂದ್ರೆ n-1 ಹಾಕ್ಬಿಡಿ, ಡೈರೆಕ್ಟ್ ಎಸ್ ಎನ್ ಹಾಕ್ಬಿಡಿ, ಫಾರ್ಮುಲಾ ಬರ್ತದೆ. ಎಸ್ ಎನ್ ಫಾರ್ಮುಲಾ ಏನು? ಎಸ್ ಎನ್ ಈಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಈಗ ಇದಕ್ಕೆ ಹಾಕಿ ಎಸ್ ಎನ್ ಅಂದ್ರೆ ಗೊತ್ತಿದೆ, ಎಷ್ಟು? 210. ಎನ್ ಅಂದ್ರೆ ಗೊತ್ತಿಲ್ಲ, ಎನ್ ಆದ್ರೆ ಸಿಗ್ಬಿಟ್ಕೊಳ್ಳಿ ಬೈ 2 ಇಂಟು ಫಸ್ಟ್ ಟರ್ಮ್ ಕೊಟ್ಟಿದ್ದಾನಲ್ಲ, ಫಸ್ಟ್ ಟರ್ಮ್ ಇಸ್ 3, a ಈಕ್ವಲ್ಸ್ ಟು 3. ಓಕೆ, 3 ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ, n-1 ಇಂಟು ಡಿ ಎಷ್ಟಿದೆ? ಡಿ. ಓಕೆ, ಡಿನ ಗೊತ್ತಿಲ್ಲ, ಡಿ ಹಂಗೆ ಮಾಡ್ತಾರೆ, ಡಿ. ಮುಗಿತಾ? ಈಗ ಈಗ ಇಲ್ಲಿ ಡಿವೈಡ್ ಬೈ 2 ಇರೋದನ್ನ ಹೇಳಿ ಕಳಿಸ್ಕೊಳ್ಳಿ. 210 ಇಂಟು 2 ಈಕ್ವಲ್ಸ್ ಟು n ಆಫ್ 2 3 is 6 ಪ್ಲಸ್ n-1 ಇಂಟು ಡಿ. n-1 ಇಂಟು ಡಿ. ಬೋರ್ಡ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನಾನು ಏನ್ ಮಾಡ್ದೆ ಗೊತ್ತಾಯ್ತಾ? n/2 ಇರೋದನ್ನ ಈಕ್ವಲ್ಟಿಂದ ಈಕ್ವಲ್ ಕಳಿಸ್ತೆ, ಇಟ್ ಬಿಕಮ್ ಇಂಟು ಆಯ್ತು. ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 ಇಂಟು 0 0, 2 1 2, 2 2 4, 420 ಈಕ್ವಲ್ಸ್ ಟು n ಆಫ್ 6 ಪ್ಲಸ್ n-1 ಇಂಟು ಡಿ ಬಂತ. ಇದು ಈಕ್ವೇಶನ್ ನಂಬರ್ 1 ಮುಗೀತು. ಇದು ಈಕ್ವೇಶನ್ ನಂಬರ್ 1 ಆಯ್ತು. ಇವಾಗ ನೀವೇನ್ ಮಾಡ್ಬೇಕು ಹೇಳಿ? ಇನ್ನೊಂದು ಎಸ್ ಎನ್ ಫಾರ್ಮುಲಾ ಇದೆ. ಎ ಎನ್ ಇದ್ದಾಗ ಇನ್ನೊಂದು ಫಾರ್ಮುಲಾ ಇದೆ ನೋಡಿ. ಎಸ್ ಎನ್ ಈಸ್ ಈಕ್ವಲ್ ಟು n/2 a ಪ್ಲಸ್ ಎ ಎನ್. ಕರೆಕ್ಟಾ? ಈಗ ಇದಕ್ಕೆ ಹಾಕಿ ವ್ಯಾಲ್ಯೂಸ್ ಹಾಕಿ. ಏನಂದ್ರೆ ವ್ಯಾಲ್ಯೂ ಎಷ್ಟು ಗೊತ್ತಿಲ್ಲ, ಸೊ n/2 3 ಪ್ಲಸ್ ಎ ಎನ್ ಇಸ್ 39. 3 ಪ್ಲಸ್ 39. 39 ಪ್ಲಸ್ 3 ಎಷ್ಟಾಯ್ತು? 42. ಸೊ ಎಸ್ ಎನ್ಗೆ 210. ಎಸ್ 210. ದಟ್ ಈಸ್ ಈಗ ಏನಾಯ್ತು? n/2 ದಟ್ ಈಸ್ 42 ಆಯ್ತಾ? ಸೊ 2 ನೋಡೋದಕ್ಕೆ 2 2 4, 2 1 2, 21 ಆಯ್ತಲ್ಲ. ಏನಾಯ್ತು? 210 is equal to n ಆಫ್ 21 ಇದೆ. ಸೊ ಇಂಟು 21 ಇರೋದು ಕಡಿಮೆ ಆಯ್ತು, ಡಿವೈಡ್ ಬೈ 21 ಆಯ್ತು. ಕರೆಕ್ಟಾ? ಸೊ n ಈಕ್ವಲ್ಸ್ ಟು 210 ಡಿವೈಡ್ ಬೈ 21. 21 10s. ಸೊ n is equal to ಎಷ್ಟು ಗೊತ್ತಪ್ಪ? n is equal to 10 ಬಂತು ನನಗೆ ಈಗ. ಸೊ ಈಗ n 10 ಬಂದ್ಮೇಲೆ ನಾವು ಅದನ್ನು ತಗೊಂಡು ಹೋಗ್ಬಿಟ್ಟು ಇಲ್ಲಿ ಹಾಕ್ಬೇಕು, ಈ ಕ್ವೆಶನ್ಗೆ ಹಾಕ್ಬಿಡಿ. ಅವಾಗ ನಮಗೆ ಏನ್ ಬರುತ್ತೆ? ಡಿ ಬರುತ್ತದೆ ಅಷ್ಟೇ. ಏನ್ ಹೇಳಿ? 420 ಈಕ್ವಲ್ಸ್ ಟು n ಅಂದ್ರೆ ನಮ್ಗೆ ಗೊತ್ತಾಯ್ತು ಈಗ. ಏನಂದ್ರೆ ಎಷ್ಟು? 10. 6 ಪ್ಲಸ್ 10-1 ಇಂಟು ಡಿ. ಕರೆಕ್ಟಾ? ಸೊ 420 ಈಕ್ವಲ್ಸ್ ಟು 10 ಆಫ್ 6 ಪ್ಲಸ್ 9d. ಇವಾಗ ಏನ್ ಮಾಡ್ತೀರಿ? ಇಂಟು 10 ಇರುತ್ತೆ, ಕಳಿಸ್ಬೇಕು, ಡಿವೈಡ್ ಬೈ 10 ಆಗುತ್ತೆ. ದಟ್ ಈಸ್ 420 ಡಿವೈಡ್ ಬೈ 10 ಈಕ್ವಲ್ಸ್ ಟು 6 ಪ್ಲಸ್ 9d ಆಯ್ತಾ? 0 0 ಕ್ಯಾನ್ಸಲ್. ಎಷ್ಟು ಉಳಿತು? 42 ಉಳಿತು. ಸೊ 42 ಈಕ್ವಲ್ಸ್ ಟು 6 ಪ್ಲಸ್ 9d ಉಳಿತು. ಈಗ ಪ್ಲಸ್ 6 ಅಂತ ಕಳೆ ಮೈನಸ್ 6 ಆಗುತ್ತೆ. 42 ಮೈನಸ್ 6 ಈಕ್ವಲ್ಸ್ ಟು 9d. 42 6 ಹೋದ್ರೆ ಎಷ್ಟು ಉಳಿತು? 36 is equal to 9d. So 9 how much? 36 4s. So d equals to 4. A equals to A is ಬಂದೆ. A is equal to 3, D is equal to 4 and AN is equal to 39 ಬಂದಿದೆ. ನಾವು ಕಂಡುಹಿಡಿಯಬೇಕಾದ್ರೇನು? ಫೈಂಡ್ ದ APs ಅಂತ ಹೇಳಿದ್ದೇನೆ. APs ಅಂದ್ರೆ ಏನು? ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು ಅಂಡ್ ಫೋರ್ತ್ ಟರ್ಮ್. ಫಸ್ಟ್ ಟರ್ಮ್ ಅಂದ್ರೆ ಏನು? A ಎಷ್ಟಿದೆ? 3, T2 ಅಂದ್ರೆ A ಪ್ಲಸ್ D 3 ಪ್ಲಸ್ 4 ದಟ್ ಈಸ್ 7. ಮುಗಿತಾ? ಥರ್ಡ್ ಟರ್ಮ್ ಅಂದ್ರೆ A ಪ್ಲಸ್ 2D ದಟ್ ಈಸ್ A ಅಂದ್ರೆ 3 ಪ್ಲಸ್ 2 ಇಂಟು 4, 4 2s 8, 8 ಪ್ಲಸ್ 3 is 11. ಹೇಳಿದ್ದು ಇಷ್ಟು. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ತಗೋಬಿಟ್ಟು ನಿಮಗೆ 2024, 22 ಪ್ರಿಪರೇಟರಿ ಮತ್ತೆ ಆನ್ಯುವಲ್ ಎಕ್ಸಾಮ್ ಎಲ್ಲ ಸೇಮ್ ಪ್ರಾಬ್ಲಮ್ ತಗೊಂಡೆ. 2022 ಕೊಟ್ಟಿದ್ದ ಪ್ರಾಬ್ಲಮ್ ತೆಗೆದುಬಿಟ್ಟು 24 ಅಲ್ಲಿ ಹಾಕಿದ್ದಾನೆ. ಸೊ ಮಾಡಲ್ ಪೇಪರ್, ಆನ್ಯುವಲ್ ಎಕ್ಸಾಮ್ ಪೇಪರ್ ಯಾವ್ದು ಬಿಡ್ಬಾರ್ದು ನೀವು, ಬಿಟ್ರೆ ಹೋಯ್ತು ಮಾರ್ಕ್ಸ್. ಅರ್ಥ ಹೇಳಿದ್ದು?